ಮೊಟ್ಟ ಮೊದಲನೇದಾಗಿ ನಾನು 6 ಗಂಟೆ ಸುಮಾರಿಗೆ ಹೆಚ್ಚು ಕಮ್ಮಿ ಇಲ್ಲಿ ಬರಲಿಕ್ಕೆ ರೆಡಿ ಇದ್ದೆ. ಆದರೆ ದುರದೃಷ್ಟವಶಾತ್ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಬ್ಬರು ಹೆಂಗಸಿಗೆ ಒಬ್ಬ ವ್ಯಕ್ತಿ ಸ್ಟ್ಯಾಬಿಂಗ್ ಮಾಡಿಬಿಟ್ಟಿದ್ದ. ಅವರು ತುಂಬ ಕ್ರಿಟಿಕಲ್ ಇದ್ದರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ವಿ. ಅಲ್ಲಿ ಹಾಸ್ಪಿಟ್ಲಲ್ಲಿ ನಮ್ಮ ಕಿಮ್ಸ್ ಡೈರೆಕ್ಟರ್ ಎಲ್ಲ ಬಂದುಬಿಟ್ಟು ಆಕೆಗೆ ಇಮಿಡಿಯೇಟ್ ಆಪ್ರೇಷನ್ ಮಾಡುವಂಥದ್ದು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನೂ ICUಲಿದ್ದಾರೆ ಅಮ್ಮ. ಹಂಗಾಗಿ ಆ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬರೋದು ಸ್ವಲ್ಪ ತಡ ಆಯಿತು. ಈ ಹಿಂದೆ ನಾನು 3-4 ಬಾರಿ ಇಲ್ಲಿ ಏರಿಯಾ ಫೆಮಿಲರೈಸೇಷನ್ ಅಂತ ಬಂದಿದ್ದೆ. ಈ ಮಸೀದಿ ಸೇರಿದಂತೆ ಇಲ್ಲೆಲ್ಲೋ ಹೆಚ್ಚು ಕಮ್ಮಿ ಎಲ್ಲ ದೇವಸ್ಥಾನಗಳು, ಮಸೀದಿಗಳು, ದರ್ಗಾಗಳು ಎಲ್ಲ ಭೇಟಿ ಮಾಡಿಕೊಂಡು ಜನರನ್ನೆಲ್ಲ ಭೇಟಿ ಮಾಡಿ ಭಾಳಷ್ಟು ಜನ ಯುವಕರು, ಆಮೇಲೆ ತಾಯಂದಿರು, ನಮ್ಮ ಧಾರ್ಮಿಕ ಗುರುಗಳು, ಹಿರಿಯರು, ಮಕ್ಕಳು ಎಲ್ಲರ ಹತ್ರನೂ ಸುಮಾರು 2-3 ಗಂಟೆ ಓಡಾಡ್ಕೊಂಡು ಹೋಗಿದ್ದೆ ಈ ಭಾಗದಲ್ಲಿ. ನಮ್ಮ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಸರ್ ಈ ಭಾಗದಲ್ಲಿ ಸುತ್ತಮುತ್ತ ಒಂದು ಅಷ್ಟು ಜನ ಎಲ್ಲ ಒಂದು ಕಡೆ ಸೇರಿಸ್ತೀವಿ, ಯುವಕರಿಗೆ ಮುಖ್ಯವಾಗಿ ಪೋಷಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಡಲಿಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಪೊಲೀಸರು ಪೀಸ್ ಕಮಿಟಿ ಮೀಟಿಂಗ್ ಅಂತ ಮಾಡ್ತಾರೆ. ಗಣೇಶ ಹಬ್ಬ ಇದ್ದಾಗ, ರಂಜಾನ್ ಹಬ್ಬ ಇದ್ದಾಗ, ಈದ್ ಮಿಲಾದ್ ಇದ್ದಾಗ, ಹೋಳಿ ಹಬ್ಬ ಇದ್ದಾಗ ಅವಾಗೆಲ್ಲ ಬಂದು ಹಿಂದೂ ಮುಸ್ಲಿಮರು ಎಲ್ಲ ಚೆನ್ನಾಗಿರ್ರಿ, ಒಟ್ಟಾಗಿರ್ರಿ, ಜೊತೆಗಿರ್ರಿ, ಗಲಾಟೆ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಆದರೆ ಎಲ್ಲ ಚೆನ್ನಾಗಿದ್ದಾಗ ಯಾರೂ ಬರೋದಿಲ್ಲ. ಚೆನ್ನಾಗಿರ್ರಿ ಅಂತ ಹೇಳಕ್ಕೆ ಬರ್ತಾರೆ. ಇವಾಗ ನೀವೆಲ್ಲ ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದಾಗ ಅದನ್ನು ಗುರುತಿಸ್ಲಿಕ್ಕೆ, ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಜನರಲಿ ನಾವು ಬರೋದಿಲ್ಲ. ಹಾಗಾಗಿ ನಮ್ಮ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರು ಈ ಭಾಗದಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಏನು ನಮ್ಮ ಆ್ಯಂಕರಿಂಗ್ ಮಾಡಿದರು ಇವರು, ಅವ್ರ ಪ್ರಾರಂಭದಲ್ಲಿ ಹೇಳಿದರು ಪೊಲೀಸರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕಮಿಷನರ್ ಆ್ಯಕ್ಟಿವ್ ಇದ್ದಾರೆ. ನಾನೊಬ್ಬ ಎಷ್ಟು ಮಾತ್ರ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ? ಅಲ್ಲ, ನಾನು ಹೇಳಿದ್ದು ಈಗ ಒಂದು ದೊಡ್ಡ ಬೋಗಣಿಯಲ್ಲಿ ಬಿರಿಯಾನಿ ಇರುತ್ತೆ ಅಂದ್ಕೊಳ್ಳಿ, ನಾನೊಬ್ಬ ತಿಂದರೆ ಎಷ್ಟು ಮಾತ್ರ ತಿನ್ಲಿಕ್ಕೆ ಸಾಧ್ಯ? ಎಲ್ಲರೂ ಸ್ವಲ್ಪ ತೊಗೊಳ್ಳಿ ಅಂತಂದು ಕೊಟ್ಟು ತಿನ್ಲಿಕ್ಕೆ ಹಚ್ಚಿದ್ರೆ ಖಾಲಿ ಆಗುತ್ತೆ. ಅದೇ ರೀತಿ ಒಂದು ದೊಡ್ಡ ಟ್ಯಾಂಕಲ್ಲಿ ಒಂದು ಬಕೆಟಲ್ಲಿ ನೀರು ಎಷ್ಟು ಮಾತ್ರ ತುಂಬಲಿಕ್ಕೆ ಸಾಧ್ಯ? ಅದೇ 4-6 ಜನ ಸೇರ್ಕೊಂಡು ತುಂಬಿದರೆ ಬೇಗ ತುಂಬುತ್ತೆ. ಹಂಗೆ ನಮ್ಮ ಹಿಂದೆ ಎಲ್ಲೋ ಯಾರಿಗೂ ಕಾಣ್ದಂಗೆ ನಿಂತಿರೋ ಹೋಮ್ ಗಾರ್ಡಿಂದ ಹಿಡಿದು, ಕಾನ್ಸ್ಟೇಬಲಿಂದ ಹಿಡಿದು, ಸಬ್ ಇನ್ಸ್ಪೆಕ್ಟ್ರು, ASI, ಹೆಡ್ ಕಾನ್ಸ್ಟೇಬಲ್ಲು ಪ್ರತಿಯೊಬ್ಬರು ಕೆಲಸ ಮಾಡಿದಾಗ ಮಾತ್ರ ಅದ್ರದ್ದು ರಿಸಲ್ಟ್ ನಿಮಗೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ಹೆಂಗೆ ಅಂದರೆ ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋ ಯಾರು ಅಂತದ್ದು ಎಲ್ಲರಿಗೂ ಕಾಣುತ್ತೆ. ಆದರೆ ಹೀರೋ ಒಬ್ಬನೇ ಇರಲ್ಲ. ಅಲ್ಲಿ ಹೀರೋ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ತಮ್ಮ ಇರ್ತಾರೆ, ಮನೆ ಕೆಲಸದವ್ರು ಇರ್ತಾರೆ, ಡ್ರೈವರ್ ಇರ್ತಾರೆ, ಇನ್ನೊಬ್ರು ಮತ್ತೊಬ್ರು ಎಲ್ಲ ಇರ್ತಾರೆ. ಅವರೆಲ್ಲ ಸೇರಿದಾಗ ಎಲ್ಲರೂ ಫೋಟೋಗ್ರಫಿ ಮಾಡ್ತಾರೆ, ಕೆಲವರು ಮ್ಯೂಸಿಕ್ ಸಿಸ್ಟಮ್ ಹಾಕ್ತಾರೆ, ಕೆಲವರು ಗ್ರಾಫಿಕ್ಸ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಸಿನಿಮಾ ಚೆನ್ನಾಗಿ ಬರುತ್ತಲ್ಲ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ನಾವು ಮೈಕ್ ಇಟ್ಕೊಬಿಟ್ಟು ಮಾತಾಡ್ಬೋದು, ಪ್ರೆಸ್ ಬ್ರೀಫಿಂಗ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಪ್ರೊಸೆಷನ್ ನೋಡಬೇಕಾದ್ರೆ ಮುಂದೆ ನಿಂತ್ಕೋಬೋದು. ಆದರೆ ನೀವೆಲ್ಲ ಗಮನದಲ್ಲಿ ಇಟ್ಕೋಬೇಕು, ನಮ್ಮ ಇಲಾಖೆಯಲ್ಲಿರೋ ಪ್ರತಿಯೊಬ್ಬ ಸಿಬ್ಬಂದಿ, ಅಧಿಕಾರಿಗಳು ಭಾಳಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಅದನ್ನು ಪ್ರೆಸೆಂಟ್ ಮಾಡೋವಂಥ ಕೆಲಸ ನಾವು ಮಾಡ್ಬೋದಷ್ಟೆ. ಹಾಗಾಗಿ ನಾನು ನಿಮಗೆಲ್ಲ ಮನವಿ ಮಾಡುವಂಥದ್ದು, ಇಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಯಾರೇ ಬರಲಿ, ನನ್ನ ಪ್ರತಿ ಏನು ವಿಶ್ವಾಸ, ಗೌರವ, ಪ್ರೀತಿ ತೋರಿಸ್ತೀರಿ, ಅಷ್ಟೇ ವಿಶ್ವಾಸ, ಪ್ರೀತಿ, ಗೌರವ ನೀವು ಆ ಸಿಬ್ಬಂದಿಗಳಿಗೆ ಕೂಡ ತೋರಿಸ್ಬೇಕು. ತೋರಿಸ್ತೀರಲ್ಲ? ಯಾಕಂದರೆ ಇಲ್ಲಿ ನಾನು ದಿನ ಬಂದು ನೈಟ್ ರೌಂಡ್ಸ್ ಮಾಡೋಕ್ಕಾಗಲ್ಲ. ಆಗುತ್ತಾ? ಇಲ್ಲಿ ಯಾರೋ ಗಲಾಟೆ ಮಾಡಿದ್ರೆ ಇಮಿಡಿಯೇಟಾಗಿ ನಾನು ಬಂದು ಬಿಡ್ಸೋಕ್ಕಾಗಲ್ಲ. ಯಾರು ಮಾಡೋದು ಆ ಕೆಲಸ? कौन करता है? हमारे जो कांस्टेबल है, हमारे जो सब इंस्पेक्टर है, वही करते हैं. इसलिए आप सब हमारा पुलिस डिपार्टमेंट को, मेरे को सपोर्ट करने से